ನನ್ನ 4ನೇ ಬಾರಿ ಶಾಸಕನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೇನೆ. ನನಗೆ ಅತ್ಯಂತ ಸಂತೋಷ ಆಗಿದೆ. 3 ವರ್ಷಗಳ ಸತತ ಹೋರಾಟದ ನಂತರ ಇವತ್ತು ನಾನು ನ್ಯಾಯಾಲಯದ ಅಲ್ಲಿ ನ್ಯಾಯ ಕೊಟ್ಟಿದ್ದರಿಂದಾಗಿ ನಾನಿವತ್ತು ಶಾಸಕನಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ತಗೊಂಡು ಬಂದಿದ್ದೇನೆ. ನನ್ನ ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನನ್ನ ಸ್ನೇಹಿತರಾದಂಥ ಮುನ್ರಾಜು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಿದ್ದರು. ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಪ್ರಮಾಣ ವಚನವನ್ನು ತಗೊಂಡಿದ್ದೇನೆ. 3 ವರ್ಷಗಳ ನಂತರ ಮಧ್ಯದಲ್ಲಿ ಬಂದು ಶಾಸಕನಾದಾಗ ಸ್ವಲ್ಪ ಈ ವ್ಯವಸ್ಥೆಗಳ ಜೊತೆ ಏನೇನು ನಡೆದಿದೆ ಇದನ್ನೆಲ್ಲ ಮಾಡ್ಕೊಂಡು ಹೋಗುವಂಥದ್ದನ್ನು ನೋಡೋದು ಕಷ್ಟ. ಆದರೂ ನನಗೆ ನಂಬಿಕೆ ಇದೆ ನನ್ನ ಸಾಮರ್ಥ್ಯದ ಮೇಲೆ. ನಾನು 3 ಬಾರಿ ಶಾಸಕನಿದ್ದಿದ್ದರಿಂದ ಆ ಅನುಭವದ ಆಧಾರದ ಮೇಲೆ ಕ್ಷೇತ್ರದ ಜನರಿಗೆ, ಶೃಂಗೇರಿ ಕ್ಷೇತ್ರದ ಜನರಿಗೆ ಒಬ್ಬ ಸೇವಕನಾಗಿ ನ್ಯಾಯಯುತವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಅಭಿವೃದ್ಧಿಯೇ ಮಾನದಂಡ. ನ್ಯಾಯ, ಧರ್ಮ, ಹಿಂದುತ್ವ ಸೇರಿದ ಇವೆಲ್ಲದಕ್ಕಿಂತ ಅಭಿವೃದ್ಧಿಯನ್ನು, ಇವನು ಸೇರಿದಂತೆ ಅಭಿವೃದ್ಧಿಯನ್ನು ನಾನು ಅವರಿಗೆ, ನನಗೆ ಜನ ಗೆಲ್ಲಿಸಿದ್ರು, ಆದರೆ ಕೌಂಟಿಂಗ್ ಹಾಲಲ್ಲಿ ಸೋಲಿಸಿದ್ರು. ಈಗ ಓಟ್ ಕೊಟ್ಟ ಜನರಿಗೆ ನ್ಯಾಯ ಸಿಕ್ಕಿದೆ. ಓಟ್ ಕೊಟ್ಟ ಜನರಿಗೆ, ನನ್ನ ಕ್ಷೇತ್ರದ ಮತದಾರರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನು ನಿನ್ನೆಯಿಂದನೂ ಎಲ್ಲ ವಿಷಯಗಳನ್ನು ಮಾತಾಡಿದ್ದೇವೆ, ಮತ್ತೆ ಬೇರೆ ವಿಷಯಗಳು ಮತ್ತೆ ಮಾತಾಡೋಣ. ಎರಡು ಪ್ರಶ್ನೆ. ಒಂದನೇದಾಗಿ, ನಿಮ್ಮನ್ನ ಸೋಲಿಸಿದ್ದು ಚುನಾವಣಾ ಅಧಿಕಾರಿಗಳ ಅಥವಾ ಚುನಾವಣಾ ವ್ಯವಸ್ಥೆನ? ಯಾಕಂದ್ರೆ ನೀವು ಹೇಳ್ತೀರಾ ಕೇಂದ್ರ ಚುನಾವಣಾ ಆಯೋಗ ಬೇರೆ ಎಲೆಕ್ಷನ್ ಮಾಡ್ತದೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಗೌರ್ಮೆಂಟ್ ಇದ್ದು 2023 ನಿಮ್ಮದೇ ಗೌರ್ಮೆಂಟ್ ಇತ್ತು, ಅಧಿಕಾರಿಗಳು ಇವರು ಇರ್ತಾರೆ ಕಾಂಗ್ರೆಸ್ ಅವರು. ಹಾಗಾಗಿ ನಿಮ್ಮನ್ನ ಸೋಲಿಸಿದ್ದು ಚುನಾವಣಾ ಅಧಿಕಾರಿಗಳ ಅಥವಾ ಅಲ್ಲಿದ್ದಂಥ ವ್ಯವಸ್ಥೆ? ನೋಡಿ, ನಿಮ್ಮ ಪ್ರಶ್ನೆನ ನೀವು ಹೇಳಿದ್ರಿ, ನಿಮ್ಮದೇ ಸರ್ಕಾರ ಇತ್ತು ಎಲ್ಲ ಹೇಳಿದ್ರಿ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮ ಸರ್ಕಾರ ಇತ್ತು. ರಾಜ್ಯದ ಅತಿ ಕಡಿಮೆ ಮತದಾರರ ಸಂಖ್ಯೆ ಇರೋದು ಶೃಂಗೇರಿಲಿ. ಕಟ್ಟ ಕಡೆಯ ರಿಸಲ್ಟ್ ಬಂದಿದ್ದು ಶೃಂಗೇರಿನಲ್ಲಿ. ಯಾವಾಗ ರಾಜ್ಯದಲ್ಲಿ 135 ಸೀಟ್ ಬಂತೋ, ಅಧಿಕಾರಿಗಳು ಸೂರ್ಯಕಾಂತಿ ಹೂವಿನ ಥರ ಸೂರ್ಯನ ಜೊತೆಗೆ ಹೋಗಿಬಿಟ್ರು. ಸೂರ್ಯಕಾಂತಿ ಹೂವು ಬೆಳಗ್ಗೆ ಪೂರ್ವದಲ್ಲಿರ್ತದೆ, ಸಾಯಂಕಾಲ ಪಶ್ಚಿಮದಲ್ಲಿರ್ತದೆ. ಅದು ತಪ್ಪು ಮಾಡಿಲ್ಲ, ಅದು ಸೂರ್ಯನ ಜೊತೆ ಹೋಗಿದ್ದು. ಈ 135 ಸೀಟ್ ಎಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಆಗಿ ಆಗಿದೆ. ನಾನು ನಿಮ್ಗೆ ಹೇಳಿದ್ದು ಫ್ರೀ ಆ್ಯಂಡ್ ಫೇರ್ ಆಗಿ ಎಲೆಕ್ಷನ್ ಆಗಿದೆ. ಕಾಂಗ್ರೆಸ್ಸಿನ ಈ ಯಾವಾಗಲೂ ಕಾಂಗ್ರೆಸ್ ಇದೇ ಥರ ಈ ವ್ಯವಸ್ಥೆಯನ್ನು ಹೀಗೆ ನಡೆಸ್ಕೊಂತದೆ. ನೀವು ನೋಡ್ತಾ ಇದ್ದೀರಿ. ನಾನು ಗೆದ್ದಿದ್ದೀನಿ ಅಂತ ರಾತ್ರಿ 11 ಗಂಟೆಗೆ ಸರ್ಟಿಫಿಕೇಟ್ ಬರುತ್ತೆ ಮೇಲಲ್ಲಿ. 12 ಗಂಟೆಗೆ ನನ್ನ ಮೇಲೆ FIR ಆಗುತ್ತೆ. ಆ 12 ಗಂಟೆ ತನಕ ಜೀವರಾಜ್ ಸರಿ ಇದ್ದ. ಹಾಗಾಗಿ ಮೊನ್ನೆಯಿಂದ ಹೇಳ್ತಾನೆ ಇದ್ದೀನಿ ನಿಮಗೆಲ್ಲದೂ ವಿಷಯಗಳು ಕೇಳಿದ್ದೀರಿ. ಮತ್ತು ಅದನ್ನೇ ವಾಪಸ್ ಯಾಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.